ಮನೆಯಲ್ಲಿ ಅಲ್ಲೋಲ ಕಲ್ಲೋಲ. ತಾಕತ್ ಇದ್ದಿದ್ದಕ್ಕೆ ಕ್ಯಾಪ್ಟನ್ ಆದೆ, ನಿಮಗೆ ಯೋಗ್ಯತೆ ಇಲ್ಲ. ಅಶ್ವಿನಿ ಗೌಡ ವಿರುದ್ಧ ಗಿಲ್ಲಿ ಉಗ್ರಾವತಾರ. ಗಿಲ್ಲಿಗೂ ಅಶ್ವಿನಿಗೂ ಪದೇ ಪದೇ ಫೈಟು. ಏನಿದು ರಹಸ್ಯ? ಅಷ್ಟಕ್ಕೂ ಈ ಸಲ ಅಶ್ವಿನಿ ಮಾಡಿದ್ದೇನು, ಗಿಲ್ಲಿ ಹೇಳಿದ್ದೇನು ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೇನು 2 ವಾರದಲ್ಲಿ ಬಿಗ್ ಬಾಸ್ ಮುಗಿಯುತ್ತೆ. ದೊಡ್ಡ ಮನೆಯಲ್ಲಿ ಯಾರ ಹವಾ ಜಾಸ್ತಿ ಇದೆ ಅಂತ ನೋಡ್ತಾ ಹೋದ್ರೆ ಕಾಣಿಸೋದು ಗಿಲ್ಲಿ ಮತ್ತು ಅಶ್ವಿನಿ ಗೌಡ. ಇಬ್ಬರದ್ದು ವಿಭಿನ್ನ ವ್ಯಕ್ತಿತ್ವ. ಒಂದ್ ರೀತಿ ಇಬ್ಬರು ಎಣ್ಣೆ ಸೀಗೆಕಾಯಿ ಇದ್ದಂತೆ. ಸದ್ಯ ಅತ್ತೆ ಮಗಳು ಅಂತ ಗಿಲ್ಲಿ ಓಡಾಡ್ತಾರೆ. ಗಿಲ್ಲಿ ಕಾಮಿಡಿ ಮಾತಿಗೆ ಅಶ್ವಿನಿ ಗೌಡ ಮಂದಹಾಸ ಬೀರ್ತಾರೆ. ಆದ್ರೆ ಈಗ ಭಯಂಕರವಾಗಿಯೇ ಜಗಳ ಆಡಿದ್ದಾರೆ. ಯೋಗ್ಯತೆ ಇಲ್ಲ ಅಂತೆಲ್ಲ ಗಿಲ್ಲಿ ನಟ ದೂರಿದ್ದಾರೆ. ನಾನು ಹೀರೋ ಅಲ್ಲ, ನೀನು ಜೋಕರ್ ಆಗ್ಬೇಡ ಅಂತ ಅಶ್ವಿನಿ ಗೌಡ ಕೌಂಟರ್ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಗಿಲ್ಲಿ ಹೇಳಿದ್ದೇನು ಗೊತ್ತಾ? ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಉತ್ತಮ ಹಾಗೂ ಕಳಪೆ ಸಮಯದಲ್ಲಿ ಬರೀ ಗಲಾಟೆ ನಡೆದಿದೆ. ಅಶ್ವಿನಿ ಗೌಡ ಹಾಗೂ ಗಿಲ್ಲಿ ನಡುವೆ ದೊಡ್ಡ ವಾಗ್ವಾದವೇ ನಡೆದು ಹೋಗಿದೆ. ಅಶ್ವಿನಿ ಅವರಿಗೆ ಗಿಲ್ಲಿ ಕಳಪೆ ನೀಡಿದ್ರು ಮತ್ತು ಸಾಲು ಸಾಲು ಕಾರಣ ಕೊಟ್ರು. ಗಿಲ್ಲಿ ಸಿಕ್ಕಾಪಟ್ಟೆ ಸಿಟ್ಟಿನಿಂದ ಮಾತಾಡಿದ್ರು. ನನ್ಗೆ ತಾಕತ್ ಇದ್ದಿದ್ದಕ್ಕೆ ನಾನು ಕ್ಯಾಪ್ಟನ್ ಆಗಿದ್ದು, ನಿಮ್ಗೆ ಅದು ಯೋಗ್ಯತೆನೂ ಇಲ್ಲ, ಅದಕ್ಕೆ ನೀವು ಕ್ಯಾಪ್ಟನ್ ಆಗಿಲ್ಲ ಅಂತ ನೇರವಾಗಿ ಗಿಲ್ಲಿ ಕೌಂಟರ್ ಕೊಟ್ರು. ಇದೇ ಸಮಯಕ್ಕೆ ಅಶ್ವಿನಿ ಜೋಕರ್ ಆಗ್ಬೇಡ ಎಂದಿದ್ದಾರೆ. ಇದು ಗಿಲ್ಲಿಗೆ ಪಿತ್ತ ನೆತ್ತಿಗೇರಿಸಿದೆ. ನನಗೂ ನಿಮಗೂ ವ್ಯತ್ಯಾಸ ಇದೆ. ನೀವು ಜೋಕರ್ ಆಗಿ ಹೋಗಿದ್ದೀರಿ. 3ನೇ ಸಲ ಕೂಡ ಪಾತ್ರ ತೊಳೆದು ಇಡಿ ಎಂದೆ. ಆದ್ರೆ ನಿಮ್ಮ ಟೋನ್ ಸರಿ ಇರ್ಲಿಲ್ಲ. ಕೂಲ್ ಆಗಿ ಮಾತಾಡುವಂತ ಒಳ್ಳೆಯ ಟೋನ್ ಅಲ್ಲಿ ಮಾತಾಡೇ ಇಲ್ಲ. ವೈಲೆಂಟ್ ಆಗೂ ಇರಲ್ಲ, ಸೈಲೆಂಟ್ ಆಗೂ ಇರಲ್ಲ. ಬೇರೆ ಏನೋ ಪ್ಲೇ ಮಾಡ್ತಾ ಇರ್ತಾರೆ. ಎಂಥವರಿಗೂ ಅದು ಕೋಪ ಬರ್ಸುತ್ತೆ. ಅಸಮರ್ಥರು ಅಂತ ನಾನು ಸೆಲೆಕ್ಟ್ ಮಾಡಿದಾಗ ಸಖತ್ ಚಾನ್ಸ್ ಸಿಕ್ಕಿತ್ತು ಅಂತ ಖುಷಿ ಪಟ್ರಿ ಅಂತ ಅಶ್ವಿನಿ ವಿರುದ್ಧ ಗಿಲ್ಲಿ ಉಗ್ರಾವತಾರ ತೋರಿಸಿದ್ರು. ಇನ್ನು ಕ್ಯಾಪ್ಟನ್ ಆಗೋ ಯೋಗ್ಯತೆನೇ ಇಲ್ಲ, ಒಂದು ಆಟ ಗೆಲ್ಲೋಕೆ ಆಗೋದಿಲ್ಲ. ಸುಮ್ನೆ ಹೇಳ್ತಾರೆ, ಬಲೂನ್ ಆಟ ಗೆಲ್ಲಕ್ಕಾಗ್ಲಿಲ್ಲ, ಕ್ಯಾಪ್ಟನ್ ಆಗೋಕೆ ಚಾನ್ಸೇ ಇಲ್ಲ ಅಂತಲೇ ಗಿಲ್ಲಿ ಹೇಳ್ತಾರೆ. ಆಗ್ಲೇ ಮತ್ತಷ್ಟು ಸಿಟ್ಟಿಗೇಳುವ ಅಶ್ವಿನಿ ಗೌಡ ಎದ್ದು ನಿಂತು ಜಗಳಕ್ಕೆ ಬಂದೇ ಬಿಡ್ತಾರೆ. ಆದ್ರೆ ಗಿಲ್ಲಿ ಮಾತ್ರ ಅಶ್ವಿನಿ ಗೌಡ ಮಾತಿಗೆ ತಿರುಗೇಟು ನೀಡ್ತಾ ತಮಾಷೆಗೂ ಸೈ, ಜಗಳಕ್ಕೂ ಜೈ ಅಂತ ಅತ್ತೆ ಮಗಳ ಮೇಲೆ ಟೈಮ್ ಸಿಕ್ಕಾಗೆಲ್ಲ ಪಂಚ್ ಡೈಲಾಗ್ ಹೊಡೆದು ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ. ಇದಾದ ನಂತರ ಅಶ್ವಿನಿಗೆ ಕ್ಯಾಪ್ಟನ್ಸಿ ಮಿಸ್ ಆಗಿದ್ದು, ಕೊನೆ ಘಳಿಗೆಯಲ್ಲಿ ಮತ್ತೆ ಲಕ್ಕಿ ಎಂಬಂತೆ ಬಿಗ್ ಬಾಸ್ ಮನೆಯ ಕಟ್ಟ ಕಡೆಯ ಕ್ಯಾಪ್ಟನ್ ಆಗಿದ್ದಾರೆ. ಆದ್ರೆ ಇತ್ತ ಅಶ್ವಿನಿ ಮಾತ್ರ ನಾನು ಕ್ಯಾಪ್ಟನ್ ಆಗೋಕೆ ಮನೆಯವರು ಯಾರು ಓಟ್ ಮಾಡ್ಲಿಲ್ಲ, ನನಗೆ ಕ್ಯಾಪ್ಟನ್ ಆಗುವ ಯೋಗ್ಯತೆಯೇ ಇಲ್ವಾ ಅಂತ ಧ್ರುವಂತ್ ಮುಂದೆ ಬಿಕ್ಕಿ ಬಿಕ್ಕಿ ಅತ್ತಿದ್ದು ಕ್ಲಿಪ್ಗಳು ಫುಲ್ ವೈರಲ್ ಆಗಿವೆ. ಅದೇನೇ ಆಗ್ಲಿ, ಬಿಗ್ ಬಾಸ್ ಕ್ಲೈಮ್ಯಾಕ್ಸ್ ಹಂತ ಬಂದ್ರೂ ಅಶ್ವಿನಿ ಗೌಡ ಕ್ಯಾಪ್ಟನ್ ಕನಸು ಮಾತ್ರ ನನಸಾಗಿಲ್ಲ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.